ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ GK ಸೆಕ್ಷನಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 11th ಕ್ವಶನ್ ಪೇಪರ್ ನೋಡುವ. ಇದು ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 11th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 10 ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ಕ್ಲಾಸ್ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮಲ್ಲಿ ನಾವು ಏನಿದೆ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿರೋದನ್ನ PDF ನಾನು ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಹಾಗಾಗಿ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಕ್ವಶನ್ ಏನಿದೆ, ವಿಶ್ವದ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಚೀನಾ. ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ಮೀನಾಕ್ಷಿ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ತಮಿಳುನಾಡು. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, ಕಾಂತಾರ್ನ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ದೋಹಾ. ಇನ್ನು ನಾಲ್ಕನೇ ಕ್ವಶನ್ ಏನಿದೆ, ಭಾರತದ ಏಕೈಕ ಮಹಿಳಾ ಆಡಳಿತಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ರಾಜಿಯಾ ಸುಲ್ತಾನ್. ಇನ್ನು ನೆಕ್ಸ್ಟ್ ಈ ಕ್ವಶನ್ ಇನ್ನೊಂದು ಥರ ಕೇಳ್ಬೋದು, ಏನಂದರೆ ದೆಹಲಿಯ ಮೊದಲ ಆಡಳಿತಗಾರ್ತಿ, ಮಹಿಳಾ ಆಡಳಿತಗಾರ್ತಿ ಅಂತಲೂ ಕೂಡ ಕೇಳ್ಬೋದು. ಈ ಕ್ವಶನ್ನ ಭಾರತದ ಅಂತಲೂ ಕೇಳ್ಬೋದು ಮತ್ತು ದೆಹಲಿಯ ಅಂತಲೂ ಕೇಳ್ಬೋದು. ಈ ಕ್ವಶನ್ನ ಎರಡು ಥರ ಕೇಳ್ಬೋದು. ಅದಕ್ಕೆ ಆನ್ಸರು ರಾಜಿಯಾ ಸುಲ್ತಾನ್ ಆಗಿರುತ್ತೆ. ನೋಡಿ, ಕನ್ಫ್ಯೂಸ್ ಆಗಬೇಡಿ. ಐದನೇ ಕ್ವಶನ್ ಏನಿದೆ, ಚೋರಾ ಘಟನೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಗೋರಖ್ಪುರ್, ಉತ್ತರ ಪ್ರದೇಶ್. ಇನ್ನು ನೆಕ್ಸ್ಟ್ ಆರನೇ ಕ್ವಶನ್ ಏನಿದೆ, ಲಾರ್ಡ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲಾ ನಡುವೆ ಪ್ಲಾಸಿ ಕದನ ಯಾವಾಗ ನಡೆಯಿತು ಅಂತ ಕೇಳಿದ್ದಾರೆ. 1757. ಇನ್ನು ನೆಕ್ಸ್ಟ್ ಏಳನೇ ಕ್ವಶನ್ ಏನಿದೆ, ಭಾರತ ಏಕ್ ಖೋಜ್ ಪುಸ್ತಕ ಬರೆದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಜವಾಹರ್ಲಾಲ್ ನೆಹರು. ಇನ್ನು ಎಂಟನೇ ಕ್ವಶನ್ ಏನಿದೆ, ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಗ್ರೀನ್ಲ್ಯಾಂಡ್. ಕ್ವಶನ್ ಏನಿದೆ, ಶ್ರೀಹರಿಕೋಟ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಆಂಧ್ರ ಪ್ರದೇಶ್. ನೆಕ್ಸ್ಟ್ 10ನೇ ಕ್ವಶನ್ ಏನಿದೆ, ಗ್ರ್ಯಾಂಡ್ ಮಾಸ್ಟರ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಚೆಸ್. ಇನ್ನು ನೆಕ್ಸ್ಟ್ 11ನೇ ಕ್ವಶನ್ ಏನಿದೆ, Rs. 100 ನೋಟಿನಲ್ಲಿ ಚಿತ್ರಿಸಲಾದ ರಾಣಿ ಕಿ ವಾವ್ ಮೆಟ್ಟಿಲುಬಾವಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಗುಜರಾತ್. 12ನೇ ಕ್ವಶನ್ ಏನಿದೆ, ಇಂಗ್ಲಿಷ್ ಚಾನಲನ್ನು ಇಜಾದ್ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಆರತಿ ಸಹಾ. ಇನ್ನು ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ, ಸುಂದರ್ ಸರೋವರ ಯೋಜನೆ ಯಾವ ನದಿಯ ಮೇಲೆ ನೆಲೆಗೊಂಡಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ನರ್ಮದಾ. ಈ 14ನೇ ಕ್ವಶನ್ ನೀವು ನೋಡಿ ಎಷ್ಟು ಬಾರಿ ಬಂದಿದೆ ಈ ಕ್ವಶನ್ನು. ನಾನು 9-10 ಕ್ಲಾಸ್ ಅಪ್ಲೋಡ್ ಮಾಡಿದರೆ ಈ ಕ್ವಶನ್ ಹೆಚ್ಚಲ್ಲೇ ರಿಪೀಟ್ ಆಗಿದೆ. ಮತ್ತು ಈ ಕ್ವಶನ್ನೇ ಯಾವ ಥರ ರಿಪೀಟ್ ಆಗಿ ಮತ್ತು ಡಿಫ್ರೆಂಟ್ ವೇಯಲ್ಲಿ ಕೇಳಿದ್ದಾರೆ ನೋಡಿ ನೀವು. ಹಾಗಾಗಿ ನಿಮಗೆ ನಾನು ಹೇಳ್ತಿದ್ದೀನಿ, ಕ್ವಶನ್ನು GKಲಿ ಹೆವಿ ರಿಪೀಟ್ ಆಗಿದೆ. ನೀವು ಎಕ್ಸಾಮ್ ಬರೆದು ಕಂಪ್ಲೀಟ್ ಮಾಡಿ ಬಂದಮೇಲೆ ನನ್ನ ಕ್ಲಾಸ್ಗೆ ನೀವು ಬಂದು ಕಾಮೆಂಟ್ ಹಾಕ್ತೀರಾ, ಓ ಮೇಡಮ್ ನೀವು ಹೇಳಿದ್ದು ನಿಜ, ಕ್ವಶನ್ ಹೆವಿ ರಿಪೀಟ್ ಆಗಿದೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡುವ. ಲಾಸ್ಟ್ ಫೈನಲ್ 15ನೇ ಕ್ವಶನ್ ಏನಿದೆ, ಮಹಾತ್ಮ ಗಾಂಧಿಯವರು ಪ್ರಕಟಿಸಿದ ಪತ್ರಿಕೆ ಹೆಸರೇನು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಯಂಗ್ ಇಂಡಿಯಾ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಏನಿದೆ, PDF ಮತ್ತು ನಮ್ಮ ಕಡೆ GK ಮತ್ತು ಸೈನ್ಸ್ ಎರಡೂ ಸಿಗುತ್ತೆ, ಎರಡೂ ಲ್ಯಾಂಗ್ವೇಜಲ್ಲಿ. ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ PDF ಪರ್ಚೇಸ್ ಮಾಡಿ ಅಂತ ನಮ್ಮ ಕಡೆಯಿಂದ ಯಾವುದೇ ಫೋರ್ಸ್ ಇರಲ್ಲ. ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.